ಕೇಂದ್ರ ಸರ್ಕಾರದ್ದು 40%, ರಾಜ್ಯ ಸರ್ಕಾರದ್ದು 60%. ಅದಕ್ಕೆ ಇದುವರೆಗೂ ಕೂಡ ನಾವು ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ ಮಾತ್ರ. ಕೇಂದ್ರದಿಂದ ಇನ್ನೂ ಕೂಡ ಅನುದಾನ ಅದಕ್ಕೆ ಹೆಚ್ಚಿಗೆ ಬರ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡ್ತಾ ಇದ್ದಾರೆ. ಆ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ. ಆ ಜಲಜೀವನ ಮಿಷನ್ನಲ್ಲಿ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನು ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನ ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ KWE ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಎಲ್ಲೆಲ್ಲಿ ಇವತ್ತು ಇಲಾಖೆಗಳಲ್ಲಿ ತಹಸೀಲ್ದಾರ್ ಕಚೇರಿ ಆಗ್ಬೋದು, ನಮ್ಮ ತಾಲೂಕ್ ಪಂಚಾಯಿತಿ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಸಾಮಾಜಿಕ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರದು. ಅನೇಕರು ಬಂದು ಅನೇಕ ಸಂಘ ಸೇರಿಕೊಂಡು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವುದು ಕೂಡ ನೀವು ಕೃತಿಗೆಡದೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಸೂಚನೆ ಕೊಟ್ಟಿದ್ದೇನೆ. ಒಂದು ವೇಳೆ ಯಾರಾದರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ, ಕೆಲಸಕ್ಕೆ ಚ್ಯುತಿಯುವ ರೀತಿಯಲ್ಲಿ ನಡೆದುಕೊಂಡ್ರೆ ಅಂಥವ್ರನ್ನ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳಿದ್ದೇನೆ. ಆಗ್ತಾ ಇದ್ದೇವೆ. ಅವೆಲ್ಲವನ್ನು ಕೂಡ ತ್ವರಿತವಾಗಿ ಮುಗಿಸೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿಕ್ಕೆ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಮುಖಾಂತರ ಸರ್ಕಾರ ನಿಯಮಗಳಂತೆ ಒಳ್ಳೆ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಅದಾದ ನಂತರ ಬಹಳ ವಿಶೇಷವಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಯಾರ್ಯಾರಿಗೆ ನಿವೇಶನ ಇಲ್ಲವೋ, ಮನೆ ಇಲ್ಲವೋ ಅಂಥವರಿಗೆ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನು ಗುರುತು ಮಾಡಿ ಈ ವರ್ಷದ ಒಳಗಾಗಿ 10,000 ಮನೆಗಳ ನಿವೇಶನ ಕೊಡಬೇಕು ಅಂತೇಳಿ ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಆ ಜಮೀನುಗಳನ್ನು ಗುರುತು ಮಾಡಿ ಸರ್ವೆ ಸ್ಕೆಚ್ ಮಾಡಲಿಕ್ಕೆ ನಮ್ಮ ಏಡಿಎಲ್ಆರ್ ಅವರಿಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕ್ರಮವನ್ನು ಕೈಗೊಳ್ಳಿ. ಒಟ್ಟಾರೆ ಇವತ್ತು ನಮಗೆ ಈ ರಾಸುಗಳಿಗಾಗ್ಬೋದು, ಜೊತೆಗೆ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ದೃಷ್ಟಿಯಿಂದ ಯಾರಾದರೂ ಕೂಡ ನಕಲಿಯಾಗಿ ಅರ್ಹತೆ ಇಲ್ಲದೆ ಇದಂತ ಯಾರಾದರೂ ವೈದ್ಯರಿದ್ದರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಪಶುವೈದ್ಯ ಇಲಾಖೆಯಲ್ಲಿ ಕೂಡ ಸರ್ಟಿಫಿಕೇಟ್ ಪಡೆದುಕೊಳ್ಳದೆ ಯಾರಾದರೂ ಕೂಡ ವೈದ್ಯ ವೃತ್ತಿ ಮಾಡ್ತಾ ಇದ್ರೆ ಅಂಥವ್ರಿಗೆ ಕೂಡ ಕ್ರಮ ತಗೋಬೇಕು. ಮತ್ತು ಈ ಶಾಲೆಗಳಲ್ಲಿ ಇವತ್ತು ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಆ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಎಲ್ಲ ಒಂದು ತಾಲೂಕಿನ ಮುಖ್ಯೋಪಾಧ್ಯಾಯ ಸಭೆಯನ್ನು 28ರಂದು ಕರೆದಿದ್ದೇನೆ. ಇದರೊಟ್ಟಿಗೆ 26ನೇ ತಾರೀಕು ಸಂವಿಧಾನವನ್ನು ನಾವು 26 ಕನ್ನಡ ಇದೆ ಆಗಿದೆ ಅಂತ ಹೇಳಿ ನಾವು ನ್ಯಾಯಾಲಯದಿಂದ ಅದಕ್ಕೆ ಸ್ಟೇ ಕೊಟ್ಟಿದ್ದೇವೆ. ಸ್ಟೇ ಕೊಟ್ಟು ಏನು ಯಾವತ್ತು ಅವಧಿ ಮುಗಿಯುತ್ತಲ್ಲ ಆ ಅವಧಿ ಮುಗಿಯೋದಕ್ಕೆ ಅಡ್ಮಿಷನ್ ಆಗಬಾರ್ದು ಅಂತೇಳಿ ಸ್ಟೇ ಕೊಟ್ಟು ಇವತ್ತು ಮುಂದುವರಿಸಿ ಆದೇಶ ಕೊಟ್ಟಿದ್ದಾರೆ. ಜೊತೆಗೆ ಅದರ ಆದೇಶದಲ್ಲಿ ಸರ್ಕಾರ ಕ್ರಮ ತಗೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಪುರಸಭೆಯ ಅವಧಿಯ ಅಧ್ಯಕ್ಷ ಅವಧಿ ಲೆಕ್ಕಾಚಾರ ಮುಗಿದ್ರು ಕೂಡ ನ್ಯಾಯಾಲಯದ ಆದೇಶದಂತೆ ಜೀವಂತವಾಗಿದೆ. ಪುರಸಭಾ ಅಧ್ಯಕ್ಷ ಇನ್ನೂ ಮುಂದುವರಿತಾ ಇದ್ದಾರೆ. ಮುಂದಿನ ನ್ಯಾಯಾಲಯದ ಆದೇಶ, ಸರ್ಕಾರದ ಆದೇಶ ಬರೋದು